ಹಾಯ್ ಫ್ರೆಂಡ್ಸ್, ರಾಜ್ಯದ ಮೊದಲ ಕಾಂಗ್ರೆಸ್ಸೇತರ ಸಿಎಂ ರಾಮಕೃಷ್ಣ ಹೆಗಡೆ ಬಗ್ಗೆ ನಿಮಗೆಷ್ಟು ಗೊತ್ತು? ಇವರು ಅಧಿಕಾರಕ್ಕೆ ಬಂದಿದ್ದು ಹೇಗೆ? ಸಣ್ಣ ಸಣ್ಣ ಆರೋಪಕ್ಕೆ ಇವರು ಸಿಎಂ ಹುದ್ದೆಯನ್ನೇ ತ್ಯಾಗ ಮಾಡಿದ್ದು ಯಾಕೆ? ಇವರ ಮೇಲೆ ಕೇಳಿ ಬಂದಿದ್ದ ಆರೋಪ ಏನು? ಪ್ರಾಮಾಣಿಕ ಸಿಎಂ ಅನ್ನೋ ಹೆಸರು ಬಂದಿದ್ದು ಹೇಗೆ? ದೇವೇಗೌಡರು ಇವರನ್ನು ಪಕ್ಷದಿಂದಲೇ ತೆಗೆದು ಹಾಕಿದ್ದು ಯಾಕೆ? ರೇವಣ್ಣ ಅಂಡ್ ಗ್ಯಾಂಗ್ ರಾಮಕೃಷ್ಣ ಹೆಗಡೆ ಮೇಲೆ ಕಲ್ಲು ತೂರಿದ್ದು ಯಾಕೆ? ಎಲ್ಲವನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ರಾಮಕೃಷ್ಣ ಹೆಗಡೆ ಹಿನ್ನೆಲೆ ಏನು? ರಾಮಕೃಷ್ಣ ಹೆಗಡೆ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದಲ್ಲಿ 1926 ಆಗಸ್ಟ್ 29ರಂದು ಜನಿಸಿದರು. ಇವರು ಹವ್ಯಕ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು. ವಾರಣಾಸಿಯ ಕಾಶಿ ವಿದ್ಯಾಪೀಠದಲ್ಲಿ ಶಿಕ್ಷಣ ಪಡೆದ ಇವರು ಅಲಹಾಬಾದ್ ಯೂನಿವರ್ಸಿಟಿಯಲ್ಲಿ ಲಾ ಪದವಿ ಪಡ್ಕೊಂಡ್ರು. ನಂತರದಲ್ಲಿ ಸ್ವಾತಂತ್ರ್ಯ ಹೋರಾಟದ ವೇಳೆ ಕಾಂಗ್ರೆಸ್ ಸೇರಿದ ಇವರು ಕ್ವಿಟ್ ಇಂಡಿಯಾ ಚಳುವಳಿಯಲ್ಲೂ ಭಾಗಿಯಾಗಿದ್ರು. 1954ರಿಂದ 57ರವರೆಗೆ ಉತ್ತರ ಕನ್ನಡದ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ರು. ನಂತರ ಮೈಸೂರು ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಪ್ರಧಾನ ಕಾರ್ಯದರ್ಶಿಯಾಗಿದ್ರು. 1957ರಲ್ಲಿ ಮೊದಲ ಬಾರಿಗೆ ವಿಧಾನಸಭೆಗೆ ಆಯ್ಕೆಯಾದ ಇವರಿಗೆ ಸಚಿವ ಸ್ಥಾನ ನೀಡಲಾಯಿತು. 1962 ಮತ್ತು 67ರ ಚುನಾವಣೆಯಲ್ಲೂ ವಿನ್ ಆದ್ರು. ಈ ಅವಧಿಯಲ್ಲಿ ವಿವಿಧ ಹುದ್ದೆಗಳನ್ನು ನಿರ್ವಹಿಸಿದ ರಾಮಕೃಷ್ಣ ಹೆಗಡೆ 1962ರಿಂದ 1971ರವರೆಗೆ ಅಬಕಾರಿ ಮತ್ತು ಹಣಕಾಸು ಸಚಿವರೂ ಆಗಿದ್ರು. ಕಾಂಗ್ರೆಸ್ ವಿಭಜನೆ, ಜನತಾ ಪಕ್ಷ ಸ್ಥಾಪನೆ, ನಿಜಲಿಂಗಪ್ಪ ಹಾದಿ ಹಿಡಿದ ರಾಮಕೃಷ್ಣ ಹೆಗಡೆ. 1969ರಲ್ಲಿ ಕಾಂಗ್ರೆಸ್ ವಿಭಜನೆಯಾಗಿ ಕಾಂಗ್ರೆಸ್ ಐ ಸ್ಥಾಪನೆ ಆಯಿತು. ಅದರಲ್ಲಿ ನಿಜಲಿಂಗಪ್ಪರನ್ನ ಫಾಲೋ ಮಾಡಿದ ರಾಮಕೃಷ್ಣ ಹೆಗಡೆ ಕಾಂಗ್ರೆಸ್ ಸೇರಿದ್ರು. ಆಗ ಕರ್ನಾಟಕದಲ್ಲಿ ರಾಮಕೃಷ್ಣ ಹೆಗಡೆ ವಿಪಕ್ಷ ನಾಯಕರಾಗಿ ಆಯ್ಕೆಯಾದರು. 1974ರವರೆಗೂ ಇದೇ ಹುದ್ದೆಯಲ್ಲಿ ಮುಂದುವರಿದ್ರು. 1975ರಲ್ಲಿ ತುರ್ತು ಪರಿಸ್ಥಿತಿ ಹೇರಿದಾಗ ರಾಮಕೃಷ್ಣ ಹೆಗಡೆ ಕೂಡ ಜೈಲು ಪಾಲಾದ್ರು. ತುರ್ತು ಪರಿಸ್ಥಿತಿ ತೆಗೆದ ಬಳಿಕ ಇಂದಿರಾ ಗಾಂಧಿ ವಿರುದ್ಧ ಸಣ್ಣ ಸಣ್ಣ ಪಕ್ಷಗಳು ಸೇರಿ ಒಂದು ಪಕ್ಷ ಸ್ಥಾಪನೆಯಾಯಿತು. ಅದೇ ಜನತಾ ಪಕ್ಷ. ರಾಮಕೃಷ್ಣ ಹೆಗಡೆ ಕೂಡ ಈ ಪಕ್ಷ ಸೇರಿದ್ರು. ಜನತಾ ಪಕ್ಷದ ಕರ್ನಾಟಕ ಘಟಕದ ಮೊದಲ ಪ್ರಧಾನ ಕಾರ್ಯದರ್ಶಿಯಾದರು. 1978ರಿಂದ 1983ರವರೆಗೆ ರಾಜ್ಯಸಭೆ ಸಂಸದರಾಗಿಯೂ ಕೆಲಸ ಮಾಡಿದ್ರು. 1983ರಲ್ಲಿ ಕಮಾಲ್ ಮಾಡಿದ ಜನತಾ ಪಕ್ಷ. ಸಿಎಂ ಆಗಿ ಆಯ್ಕೆಯಾದ ರಾಮಕೃಷ್ಣ ಹೆಗಡೆ. 1983ರ ಕರ್ನಾಟಕ ವಿಧಾನಸಭೆ ಚುನಾವಣೆಯಲ್ಲಿ ಜನತಾ ಪಕ್ಷ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತು. ಆಗ ಪ್ರಭಾವಿ ಸಮುದಾಯಗಳಾದ ಲಿಂಗಾಯತ ಮತ್ತು ಒಕ್ಕಲಿಗ ಶಾಸಕರ ಗುಂಪುಗಾರಿಕೆ ಲಾವಿಯ ನಡುವೆಯೂ ರಾಮಕೃಷ್ಣ ಹೆಗಡೆ ಸಿಎಂ ಆಗಿ ಆಯ್ಕೆಯಾದರು. ಈ ಮೂಲಕ ಭಾರತ ಮಾತ್ರವಲ್ಲದೆ ಇಡೀ ದೇಶದ ಮೊಟ್ಟ ಮೊದಲ ಕಾಂಗ್ರೆಸ್ಸೇತರ ಸಿಎಂ ಆದರು. ಬಿಜೆಪಿ, ಎಡಪಕ್ಷಗಳು ಮತ್ತು 16 ಪಕ್ಷೇತರ ಸದಸ್ಯರ ಬೆಂಬಲ ಸರ್ಕಾರಕ್ಕಿತ್ತು. ಪ್ರಾಮಾಣಿಕ, ಸ್ವಾಭಿಮಾನಿ ಅನ್ನೋದ್ಯಾಕೆ? ಇವರನ್ನು ಪ್ರಾಮಾಣಿಕ, ಸ್ವಾಭಿಮಾನಿ ಅನ್ನೋದ್ಯಾಕೆ ಅನ್ನೋದಕ್ಕೆ ಕಾರಣಗಳಿವೆ. ಹೀಗೆ ರಾಮಕೃಷ್ಣ ಹೆಗಡೆ ಸಿಎಂ ಆಗಿದ್ದಾಗ 1984ರಲ್ಲಿ ಲೋಕಸಭಾ ಚುನಾವಣೆ ನಡೆಯಿತು. ಆದರೆ ಅದರಲ್ಲಿ ಜನತಾ ಪಕ್ಷ ಉತ್ತಮ ಪ್ರದರ್ಶನ ತೋರಲಿಲ್ಲ. 28 ಲೋಕಸಭೆ ಕ್ಷೇತ್ರಗಳಲ್ಲಿ ಜಸ್ಟ್ 4ರಲ್ಲಿ ವಿನ್ ಆಯಿತು. ಇದರಿಂದ ನಮ್ಮ ಪಕ್ಷಕ್ಕೆ ಜನರ ಬೆಂಬಲ ಇಲ್ಲ ಅಂತ ಭಾವಿಸಿದ ರಾಮಕೃಷ್ಣ ಹೆಗಡೆ ನೈತಿಕ ಹೊಣೆ ಹೊತ್ತು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು. ಸರ್ಕಾರ ಬಿದ್ದು ಹೋಯಿತು. ನಂತರ ಮತ್ತೆ ವಿಧಾನಸಭೆ ಚುನಾವಣೆ ನಡೆಯಿತು. ಅದರಲ್ಲಿ ಜನತಾ ಪಕ್ಷ 224ರಲ್ಲಿ 139 ಸೀಟುಗಳನ್ನು ಗೆದ್ದು ಬಹುಮತ ಪಡ್ಕೊಳ್ತು. ಮತ್ತೆ ರಾಮಕೃಷ್ಣ ಹೆಗಡೆ ಸಿಎಂ ಆದರು. 1984ರಲ್ಲಿ ಭ್ರಷ್ಟರ ಬೇಟೆಗೆ ಅಂತ ಒಂದು ಸಪರೇಟ್ ಕಾನೂನು ಜಾರಿಗೆ ತಂದರು. ಅದೇ ಕರ್ನಾಟಕ ಲೋಕಾಯುಕ್ತ ಆಕ್ಟ್. ಭ್ರಷ್ಟಾಚಾರದ ವಿರುದ್ಧ ಮೊದಲು ಲೋಕಾಯುಕ್ತದ ಮೂಲಕ ಸಮರ ಸಾರಿದವರೇ ಈ ರಾಮಕೃಷ್ಣ ಹೆಗಡೆ. ಆಡಳಿತ ವಿಭಾಗದಲ್ಲಿ ಕನ್ನಡಕ್ಕಾಗಿ ಕನ್ನಡ ವಿಚಕ್ಷಣ ದಳವನ್ನು ಕೂಡ ಇವರು ಸ್ಥಾಪಿಸಿದ್ರು. ರಾಜ್ಯದಲ್ಲಿ 13 ಬಾರಿ ಬಜೆಟ್ ಮಂಡಿಸಿದ ಖ್ಯಾತಿ ಇವರದ್ದಾಗಿದೆ. ತಮ್ಮದೇ ಆದ ಆಡಳಿತ ವೈಖರಿ ಮತ್ತು ದಕ್ಷತೆಯಿಂದ ಅಪಾರ ಪ್ರಮಾಣದ ಜನಮನ್ನಣೆ ಗಳಿಸಿದ್ರು. ಅಂದಹಾಗೆ ರಾಮಕೃಷ್ಣ ಹೆಗಡೆ ಸರ್ಕಾರದಲ್ಲಿ ದೇವೇಗೌಡ ಕೂಡ ಸಚಿವರಾಗಿದ್ರು. ಒಕ್ಕಲಿಗ ನಾಯಕರಾಗಿದ್ದ ಇವರಿಂದಲೂ ರಾಮಕೃಷ್ಣ ಹೆಗಡೆಗೆ ಆಡಳಿತ ನಡೆಸಲು ತೊಂದರೆಯಾಗಿತ್ತು. ಆದರೆ ರಾಮಕೃಷ್ಣ ಹೆಗಡೆ ಕುಟುಂಬದ ವಿರುದ್ಧ ಭ್ರಷ್ಟಾಚಾರದ ಆರೋಪ ಕೇಳಿಬಂತು. ಅವರ ಮಗ ಮೆಡಿಕಲ್ ಸೀಟು ಕೊಡಿಸಲು ಲಂಚ ಪಡೆದಿದ್ದಾರೆ. ರಾಮಕೃಷ್ಣ ಹೆಗಡೆ ಕೂಡ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರೆ ಅಂತ ಆರೋಪ ಕೇಳಿಬಂತು. ಆಗ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದ ಹೆಗಡೆ
3 ದಿನಗಳಲ್ಲಿ ಅದನ್ನ ವಾಪಸ್ ತಗೊಂಡ್ರು. ನಂತರ ಸಿಎಂ ಆಗಿ ಮುಂದುವರಿದ್ರು. ತಮ್ಮ ವಿರುದ್ಧ, ತಮ್ಮ ಕುಟುಂಬದ ವಿರುದ್ಧ ಕೇಳಿ ಬಂದ ಆರೋಪದ ತನಿಖೆಯನ್ನು ಲೋಕಾಯುಕ್ತಕ್ಕೆ ವಹಿಸಿದ್ರು. ಆದರೆ 1988ರಲ್ಲಿ ರಾಮಕೃಷ್ಣ ಹೆಗಡೆಯನ್ನು ಲೋಕಾಯುಕ್ತ ಆರೋಪ ಮುಕ್ತಗೊಳಿಸಿತು. ಆದರೆ 1988ರಲ್ಲಿ 50 ಮಂದಿ ಪತ್ರಕರ್ತರು, ಜನತಾ ಪಕ್ಷದ ರೆಬಲ್ಗಳ ಫೋನ್ ಟ್ಯಾಪ್ ಮಾಡಲಾಗಿದೆ ಅನ್ನೋ ಆರೋಪ ಕೇಳಿಬಂತು. ಈ ಆರೋಪ ಮಾಡಿದ್ದವರು ಈಗ ಬಿಜೆಪಿ ನಾಯಕರಾಗಿರೋ ಸುಬ್ರಮಣಿಯನ್ ಸ್ವಾಮಿ. ಈ ಆರೋಪ ಕೇಳಿ ಬಂದ ಕೂಡಲೇ ನೈತಿಕ ಹೊಣೆ ಹೊತ್ತು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು ರಾಮಕೃಷ್ಣ ಹೆಗಡೆ. ನಂತರ ಆರೋಪ ಮಾಡಿದ ಸುಬ್ರಮಣಿಯನ್ ಸ್ವಾಮಿ ವಿರುದ್ಧ ಕೇಸ್ ದಾಖಲಿಸಿ ಕಾನೂನು ಹೋರಾಟ ನಡೆಸಿದ್ರು. ಜನತಾ ಪಕ್ಷ ವಿಭಜನೆ, ಜನತಾದಳ ಸೇರ್ಪಡೆ. 1989-90ರ ನಡುವೆ ಜನತಾ ಪಕ್ಷ ವಿಭಜನೆಯಾಗಿ ಹಲವು ಪಕ್ಷಗಳ ಉದಯವಾಯಿತು. ಆಗ ರಾಮಕೃಷ್ಣ ಹೆಗಡೆ ಜನತಾದಳ ಸೇರಿದ್ರು. ಅದೇ ರೀತಿ ದೇವೇಗೌಡರು ಸಮಾಜವಾದಿ ಜನತಾ ಪಕ್ಷ ಸೇರಿದ್ರು. ರಾಜ್ಯದಲ್ಲಿ ಎರಡೂ ಪಕ್ಷಗಳಿಗೆ ಇವರಿಬ್ಬರೇ ಮುಖ್ಯಸ್ಥರಾಗಿದ್ರು. ಆದರೆ 1989ರ ವಿಧಾನಸಭೆ ಚುನಾವಣೆಯಲ್ಲಿ ಎರಡೂ ಪಕ್ಷಗಳಿಗೆ ಹೀನಾಯ ಸೋಲಾಯಿತು. 1991ರಲ್ಲಿ ರಾಮಕೃಷ್ಣ ಹೆಗಡೆ ಬಾಗಲಕೋಟೆ ಲೋಕಸಭೆಯಲ್ಲಿ ಸ್ಪರ್ಧಿಸಿದ್ರು, ಸೋಲು ಕಂಡ್ರು. ನಂತರ 1994ರ ವಿಧಾನಸಭೆ ಚುನಾವಣೆಗೂ ಮುನ್ನ ರಾಜ್ಯದಲ್ಲಿ ರಾಮಕೃಷ್ಣ ಹೆಗಡೆ ನೇತೃತ್ವದ ಜನತಾದಳ ಮತ್ತು ದೇವೇಗೌಡರ ನೇತೃತ್ವದ ಸಮಾಜವಾದಿ ಜನತಾ ಪಕ್ಷದ ವಿಲೀನವಾಯಿತು. ಜನತಾದಳ ಸ್ಟ್ರಾಂಗ್ ಇದ್ರೂ ವಿಲೀನಗೊಂಡ ಬಳಿಕ ರಾಜ್ಯದಲ್ಲಿ ಅದರ ನೇತೃತ್ವವನ್ನು ದೇವೇಗೌಡರಿಗೆ ವಹಿಸಲಾಯಿತು. ರಾಮಕೃಷ್ಣ ಹೆಗಡೆಯ ಈ ನಿರ್ಧಾರಕ್ಕೆ ಎಸ್.ಆರ್. ಬೊಮ್ಮಾಯಿ ಸೇರಿದಂತೆ ಹಲವು ನಾಯಕರ ವಿರೋಧ ಕೂಡ ಇತ್ತು. 1994ರಲ್ಲಿ ಮಿಂಚಿದ ಜನತಾದಳ. ಹೀಗೆ ಎರಡೂ ಪಕ್ಷಗಳು ಒಂದಾದ ನಂತರ ಅದೇ ವರ್ಷ ನಡೆದ ಚುನಾವಣೆಯಲ್ಲಿ ಬಹುಮತದೊಂದಿಗೆ ಜನತಾದಳ ಅಧಿಕಾರಕ್ಕೆ ಬಂತು. ದೇವೇಗೌಡರು ಸಿಎಂ ಆದ್ರು. ಅದಕ್ಕೆ ರಾಮಕೃಷ್ಣ ಹೆಗಡೆ ಕೂಡ ವಿರೋಧ ವ್ಯಕ್ತಪಡಿಸಲಿಲ್ಲ. ಆದರೆ 1996ರಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಪ್ರಧಾನಿ ಪಟ್ಟ ಜನತಾದಳಕ್ಕೆ ಒಲಿದು ಬಂತು. ಜನತಾದಳ ನೇತೃತ್ವದಲ್ಲಿ ಸರ್ಕಾರ ರಚಿಸೋದು ರಾಮಕೃಷ್ಣ ಹೆಗಡೆಯ ಕನಸಾಗಿತ್ತು. ಅವರನ್ನೇ ಪ್ರಧಾನಿ ಮಾಡ್ಬೋದು ಅಂತ ಕೂಡ ಭಾವಿಸಿದ್ರು. ಆದರೆ ದೇವೇಗೌಡರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಪ್ರಧಾನಿ ಹುದ್ದೆಗೇರಿದ್ರು. ರಾಜ್ಯದಲ್ಲಿ ಸಿಎಂ ಹುದ್ದೆಯನ್ನು ಜೆ.ಎಚ್. ಪಟೇಲ್ಗೆ ನೀಡಿದ್ರು. ಇದರಿಂದ ರಾಮಕೃಷ್ಣ ಹೆಗಡೆ ಅಸಮಾಧಾನಗೊಂಡ್ರು. ದೇವೇಗೌಡರ ವಿರುದ್ಧ ನೇರವಾಗಿ ವಾಗ್ದಾಳಿ ನಡೆಸಿದ್ರು. ಪಕ್ಷದಿಂದಲೇ ಹೊರಗಟ್ಟಿದ ದೇವೇಗೌಡರು. ರಾಮಕೃಷ್ಣ ಹೆಗಡೆಯ ನಿರಂತರ ವಾಗ್ದಾಳಿಯಿಂದ ಕಂಗೆಟ್ಟ ದೇವೇಗೌಡರು 1996ರಲ್ಲಿ ರಾಮಕೃಷ್ಣ ಹೆಗಡೆಯನ್ನು ಪಕ್ಷದಿಂದಲೇ ಹೊರಹಾಕೋ ನಿರ್ಧಾರಕ್ಕೆ ಬಂದರು. ಅವರ ಸೂಚನೆ ಮೇರೆಗೆ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದ ಲಾಲು ಪ್ರಸಾದ್ ಯಾದವ್ ರಾಮಕೃಷ್ಣ ಹೆಗಡೆಯನ್ನು ಪಕ್ಷದಿಂದ ಹೊರಹಾಕಿದ್ರು. ನಂತರ ರಾಮಕೃಷ್ಣ ಹೆಗಡೆ ರಾಷ್ಟ್ರೀಯ ನವನಿರ್ಮಾಣ ವೇದಿಕೆ ಸ್ಥಾಪಿಸಿದ್ರು. ಲೋಕಶಕ್ತಿ ಅನ್ನೋ ಪಕ್ಷ ಕೂಡ ಸ್ಥಾಪಿಸಿದ್ರು. ಬಿಜೆಪಿಗೆ ಸಪೋರ್ಟ್ ಮಾಡಿದ್ರು. 1998ರಲ್ಲಿ ಬಿಜೆಪಿ ಸರ್ಕಾರ ಬಂದಾಗ ಕೇಂದ್ರ ಸಚಿವರಾಗಿಯೂ ಕೆಲಸ ಮಾಡಿದ್ರು. ರಾಮಕೃಷ್ಣ ಹೆಗಡೆ ಮೇಲೆ ನಡೆದಿತ್ತು ದಾಳಿ. ರಾಮಕೃಷ್ಣ ಹೆಗಡೆ ಲೋಕಶಕ್ತಿ ಪಕ್ಷ ಸ್ಥಾಪಿಸಿ ಚುನಾವಣಾ ರ್ಯಾಲಿಗೆ ಹೊರಟಾಗ ಒಕ್ಕಲಿಗ ಪ್ರಾಬಲ್ಯದ ಪ್ರದೇಶಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಅವಮಾನ ಅನುಭವಿಸಿದ್ರು. ರಾಮನಗರದಲ್ಲಿ ಅವರ ಮೇಲೆ ಕಲ್ಲು, ಮೊಟ್ಟೆ ಎಸೆಯಲಾಯಿತು. ಮಂಡ್ಯದಲ್ಲಿ ಕಪ್ಪು ಬಾವುಟ ಪ್ರದರ್ಶನ ಮಾಡಲಾಯಿತು. ಹಾಸನಕ್ಕೆ ಭೇಟಿ ನೀಡಿದಾಗ ಆಗ ಸಚಿವರಾಗಿದ್ದ ರೇವಣ್ಣ ಬೆಂಬಲಿಗರು ಹೆಗಡೆ ವಿರುದ್ಧ ಘೋಷಣೆ ಕೂಗಿ ಕಲ್ಲು ತೂರಿದ್ರು. ಪೊಲೀಸರು, ಜಿಲ್ಲಾಡಳಿತ ಎಲ್ಲವನ್ನೂ ನೋಡಿದ್ರು ನೋಡದಂತೆ ಸುಮ್ಮನೆ ಇತ್ತು. ಅನಾರೋಗ್ಯ, ನಿಧನ. ರಾಜಕೀಯದಲ್ಲಿ ನಿರಂತರವಾಗಿ ಹಿಡಿತ ಕಳೆದುಕೊಂಡ ರಾಮಕೃಷ್ಣ ಹೆಗಡೆ ಆರೋಗ್ಯ ಕೂಡ ಹದಗೆಡ್ತಾ ಹೋಯಿತು. 2004ರ ಜನವರಿ 12ರಂದು ತಮ್ಮ 77ನೇ ವಯಸ್ಸಿನಲ್ಲಿ ಪ್ರಾಣ ಕಳ್ಕೊಂಡ್ರು. ಹಲವು ಡ್ರಾಮಾಗಳಲ್ಲಿ ಕೂಡ ನಟಿಸಿದ್ದ ಹೆಗಡೆ ಹಲವಾರು ರಾಜಕಾರಣಿಗಳಿಗೆ ಮೆಂಟರ್ ಕೂಡ ಆಗಿದ್ರು. ಎಲ್ಲ ಬಿಡಿ, ಇತ್ತೀಚೆಗೆ ದೇವೇಗೌಡರ ಬಗ್ಗೆ ಮಾತನಾಡುವಾಗ ಸಿದ್ದರಾಮಯ್ಯ ಕೂಡ ಅದೇ ಹೇಳಿದ್ದಾರೆ. ದೇವೇಗೌಡರು ನನ್ನ ಗುರುಗಳಲ್ಲ, ನನ್ನ ಗುರು, ಮೆಂಟರ್ ಎಲ್ಲವೂ ರಾಮಕೃಷ್ಣ ಹೆಗಡೆ. ರಾಜ್ಯದಲ್ಲಿ ಜನತಾದಳ ಅಧಿಕಾರಕ್ಕೆ ಬಂದಿದ್ದು ರಾಮಕೃಷ್ಣ ಹೆಗಡೆಯಿಂದ. ಆದರೆ ಅದರ ಶ್ರೇಯಸ್ಸನ್ನು ದೇವೇಗೌಡರು ತಗೊಂಡ್ರು ಅಷ್ಟೇ ಅಂತ ಸಿದ್ದರಾಮಯ್ಯ ಹೇಳಿಕೊಂಡಿದ್ರು. ಹೆಗಡೆ ಹೆಂಡತಿ ಮತ್ತು ಮಕ್ಕಳು. ರಾಮಕೃಷ್ಣ ಹೆಗಡೆ ಚಿಕ್ಕ ವಯಸ್ಸಿನಲ್ಲೇ ಶಕುಂತಲಾ ಅನ್ನೋರನ್ನ ಮದುವೆ ಆಗಿದ್ರು. ಈ ದಂಪತಿಗೆ ಓರ್ವ ಗಂಡು ಮತ್ತು 2 ಹೆಣ್ಣು ಮಕ್ಕಳಾದ್ರು. ಮಗ ಭರತ್ ಲಿವರ್ ಕ್ಯಾನ್ಸರ್ನಿಂದ 2013ರಲ್ಲಿ ಸಾವನ್ನಪ್ಪಿದ್ರು. ಸದ್ಯ 2 ಹೆಣ್ಮಕ್ಕಳೊಂದಿಗೆ ಶಕುಂತಲಾ ವಾಸವಾಗಿದ್ದಾರೆ. ಇವರಲ್ಲದೆ ರಾಮಕೃಷ್ಣ ಹೆಗಡೆ ಫೇಮಸ್ ಡ್ಯಾನ್ಸರ್ ಪ್ರತಿಭಾ ಪ್ರಹ್ಲಾದ್ ಅನ್ನೋರ ಜೊತೆ ಪ್ರೇಮ ಸಂಬಂಧ ಹೊಂದಿದ್ರು. 1980ರಿಂದ ಅಂತ್ಯದವರೆಗೂ ಈ ಪ್ರೀತಿ ಮುಂದುವರಿದಿತ್ತು. ಆಕೆ ಹೆಗಡೆಗಿಂತ 36 ವರ್ಷ ಚಿಕ್ಕವರಾಗಿದ್ರು.
ಇವರಿಗೆ 1998ರಲ್ಲಿ ಅವಳಿ ಮಕ್ಕಳು ಕೂಡ ಜನಿಸಿದ್ದಾರೆ. ಫ್ರೆಂಡ್ಸ್, ಇದು ರಾಜ್ಯದ ಹೆಸರಾಂತ ಮತ್ತು ಜನಪ್ರಿಯ ಸಿಎಂ ರಾಮಕೃಷ್ಣ ಹೆಗಡೆ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ. ಈ ಬಗ್ಗೆ ನಿಮಗೇನನ್ನಿಸ್ತು? ದೇವೇಗೌಡರಿಂದ ರಾಮಕೃಷ್ಣ ಹೆಗಡೆಗೆ ಮೋಸ ಆಯ್ತಾ? ದೇವೇಗೌಡರು ಪ್ರಧಾನಿಯಾಗಲು ಪರೋಕ್ಷವಾಗಿ ರಾಮಕೃಷ್ಣ ಹೆಗಡೆ ಕಾರಣನಾ? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.